ಉತ್ತಮ ಪರಿಸರ ದೇಶದಲ್ಲೇ ಶುದ್ಧ ಗಾಳಿ ಹೊಂದಿರೋ ನಗರಗಳಲ್ಲಿ ಒಂದಾದ ಮಂಜಿನ ನಗರಿ ಮಡಿಕೇರಿಯ ಮಧ್ಯಭಾಗದಲ್ಲಿ ಗುಜರಿ ರಸ್ತೆಯೊಂದು ಸೃಷ್ಟಿಯಾಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ. ಮಡಿಕೇರಿ ನಗರದ ಗಣಪತಿ ಬೀದಿಯಿಂದ ದಾಸವಾಳ ರಸ್ತೆಯನ್ನ ಸಂಪರ್ಕಿಸುವ ತಿರುವಿನ ರಸ್ತೆ ಇದೀಗ ಗುಜರಿ ರಸ್ತೆಯಾಗಿ ಮಾರ್ಪಟ್ಟಿದೆ. ಈ ಮೊದಲು ರಸ್ತೆಯ ಬದಿಯಲ್ಲಿದ್ದ ಗುಜರಿ ವಸ್ತುಗಳು ಇದೀಗ ರಸ್ತೆಯ ಎರಡೂ ಕಡೆಗಳಲ್ಲಿ ತುಂಬಿ ರಸ್ತೆಗೆ ಬರಲು ಆರಂಭಿಸಿವೆ. ವಾಹನ ದಟ್ಟಣೆ ಹೆಚ್ಚಾಗಿರುವ ಈ ಪ್ರದೇಶದಲ್ಲಿ ಗುಜರಿ ವಸ್ತುಗಳು ರಸ್ತೆಯಿಂದ ಆಕ್ರಮಿಸಿಕೊಂಡಿರುವ ಪರಿಣಾಮ ವಾಹನ ಸವಾರರು ಸೇರಿದಂತೆ ಸ್ಥಳೀಯರು ಬಹಳಷ್ಟು ಕಿರಿಕಿರಿ ಅನುಭವಿಸಬೇಕಾಗಿದೆ. ಮಡಿಕೇರಿಯ ಬಹಳಷ್ಟು ಹಿರಿಯರು ವಾಸವಾಗಿರುವ ಈ ಪ್ರದೇಶದಲ್ಲಿ ಗುಜರಿ ವಸ್ತುಗಳೇ ತುಂಬಿರೋದ್ರಿಂದ ಅವರ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅಲ್ಲದೆ ಸಮೀಪದಲ್ಲೇ ಬಸಪ್ಪ ಶಿಶು ವಿಹಾರ ಕೇಂದ್ರವೂ ಇದ್ದು ಪುಟಾಣಿ ಮಕ್ಕಳ ಆರೋಗ್ಯಕ್ಕೂ ಈ ಗುಜರಿ ಗೋಡಾನ್ ಮಾರಕವಾಗಿದೆ. ತೀವ್ರ ಪ್ರತಿರೋಧ ಒಡ್ಡಿರುವ ಸ್ಥಳೀಯರು ಆದಷ್ಟು ಬೇಗ ಈ ಗುಜರಿ ಗೋಡಾನನ್ನ ನಗರದ ಹೊರವಲಯಕ್ಕೆ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸ್ತಾ ಇದ್ದು, ಸಂಬಂಧಪಟ್ಟವರು ಇತ್ತ ಕೂಡಲೇ ಗಮನ ಹರಿಸಬೇಕಿದೆ. ಮಡಿಕೇರಿ ತುಂಬ ಹಳೆ ಏರಿಯಾ ಮತ್ತು ಎಲ್ಲ ಒಳ್ಳೊಳ್ಳೆ ಮಡಿಕೇರಿ ಹಳೆಯ ಜನ ಎಲ್ಲ ಈ ಏರಿಯಾದಲ್ಲೇ ಇರೋದು. ಈ ಗುಜರಿಯಿಂದ ಎಲ್ಲ ಆರೋಗ್ಯಕ್ಕೂ ಹಾಳು, ಎಲ್ಲ ತುಂಬ ಹಾಳಾಗ್ತಾ ಇದೆ. ಅದಕ್ಕೆ ದಯವಿಟ್ಟು ನಮ್ಮ ನಗರಸಭೆ ಮತ್ತು ಪೊಲೀಸ್ ಇಲಾಖೆಯವರು ಈ ಗುಜರಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಇಲ್ಲಿಂದ ಊರಿಂದ ಹೊರಗಡೆ ಮಾಡಬೇಕು ಗುಜರಿ. ಈಗ ನೀವು ನೋಡಿ ರೋಡೇ ಬ್ಲಾಕ್ ಮಾಡಿದ್ದಾರೆ, ಒಂದು ವೆಹಿಕಲ್ ತೊಗೊಂಡು ಬರಲಿಕ್ಕಾಗಲ್ಲ, ನಮ್ಮ ಮನೆ ಮುಂದೆ ಗಾಡಿನೂ ಪಾರ್ಕ್ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಇದರ ಬಗ್ಗೆ ಕ್ರಮ ತಗೊಳ್ಬೇಕು. ಅದಕ್ಕೆಲ್ಲ ಕೇಳ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ಇವ್ರಿಗೆ ಖಾಲಿ ಮಾಡಿಸ್ಬೇಕು ಇಲ್ಲಿಂದ. ಓಕೆ.